ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇನಪ್ಪ ಅಂದರೆ ಹೆಡ್ಏಕ್. ಈಗ 100ಅಲ್ಲಿ 90% ಜನರಲ್ಲಿ ರೆಗ್ಯುಲರ್ ಆಗಿ ಬರುವಂಥದ್ದು ಹೆಡ್ಏಕ್. ಹೆಡ್ಏಕ್ದರಲ್ಲಿ ತುಂಬ ಹೆಡ್ಏಕ್ ಇದೆ. ಟೆನ್ಷನ್ ಹೆಡ್ಏಕ್ ಇದೆ, ಒನ್ ಸೈಡೆಡ್ ಹೆಡ್ಏಕ್ ಇದೆ, ಮೈಗ್ರೇನ್ ಹೆಡ್ಏಕ್ ಇದೆ, ಹೈಪರ್ ಟೆನ್ಷನ್ ಹೆಡ್ಏಕ್ ಇದೆ, ಡಿಹೈಡ್ರೇಷನ್ ಹೆಡ್ಏಕ್ ಇದೆ. ಸೊ ಹೆಡ್ಏಕ್ಗೆ ತುಂಬ ಕಾರಣಗಳಿರುತ್ತೆ. ಒಂದು, ನಿದ್ದೆ ಸರಿಯಾಗಿ ಹೋಗಿಲ್ಲ ಅಂದ್ರೂ ಹೆಡ್ಏಕ್ ಬರ್ತಾ ಇರುತ್ತೆ. ನೀರು ಜಾಸ್ತಿ ಕುಡ್ದಿಲ್ಲ ಅಂದ್ರೂ ಹೆಡ್ಏಕ್ ಬರ್ತಾ ಇರುತ್ತೆ. BP ಜಾಸ್ತಿ ಆಗಿದ್ರೂ ಹೆಡ್ಏಕ್ ಬರ್ತಾ ಇರುತ್ತೆ. ಆಮೇಲೆ ಶುಗರ್ ಜಾಸ್ತಿ ಆಗಿದ್ರೂ ತಲೆ ಭಾರ ಇರೋದು ಹೆಡ್ಏಕ್ ಬರ್ತಾ ಇರುತ್ತೆ. ಆಮೇಲೆ ಟೆನ್ಷನ್, ಆಂಗ್ಸೈಟಿ, ವರ್ಕ್ ಪ್ರೆಷರ್, ಇದರಿಂದನೂ ನಿಮಗೆ ಹೆಡ್ಏಕ್ ಬರ್ತಾ ಇರುತ್ತೆ. ಕೆಲವೊಂದು ಜನಕ್ಕೆ ಮೈಲ್ಡ್ ಇರುತ್ತೆ, ಕೆಲವೊಂದು ಜನಕ್ಕೆ ಮಾಡ್ರೇಟ್ ಇರುತ್ತೆ, ಕೆಲವೊಂದು ಜನಕ್ಕೆ ಸಿವಿಯರ್ ಇರುತ್ತೆ. ಕೆಲವೊಂದು ಜನಕ್ಕೆ ರೆಗ್ಯುಲರ್ ಆಗಿ ಒನ್ ಸೈಡೆಡ್ ಹೆಡ್ಏಕ್ ವಿತ್ ನಾಸಿಯಾ ಸಿಮ್ಟಮ್ಸ್. ನಾಸಿಯಾ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ಅಂದರೆ ವಾಮಿಟಿಂಗ್ ಬರೋ ಥರ ಆಗೋದು. ಅದು ಶಾರ್ಪ್ ಪೇನ್ಸ್ ಇರುತ್ತೆ. ಅಂದರೆ ಆ ಹೆಡ್ಏಕ್ ಬಂದರೆ ಈ ಲೈಟ್ ಇರ್ಬೋದು, ಸೌಂಡ್ ಇರ್ಬೋದು, ಯಾವುದೇ ಶಬ್ದ ಕೇಳಿದ್ರೂ ವೆರಿ ಸೆನ್ಸಿಟಿವ್ ಇರ್ತಾರೆ ಅದಕ್ಕೆ. ಅಂದರೆ ತಡ್ಕೊಳೋ ಶಕ್ತಿ ಅವ್ರಿಗೆ ಇರೋದಿಲ್ಲ, ಅಷ್ಟು ಹೆಡ್ಏಕ್ ಇರುತ್ತೆ ಅವ್ರಿಗೆ. ಸೊ ಈ ಥರ ಹೆಡ್ಏಕ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೋಬೇಕಪ್ಪ ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ನೀರು ಕುಡಿಬೇಕು, ಯಾವುದೂ ಟೆನ್ಷನ್ ತೊಗೋಬಾರ್ದು. ಸೊ ಬ್ಲಡ್ ಪ್ರೆಷರು, ಶುಗರ್ ಇವೆಲ್ಲ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಈ ಹೈಪರ್ ಟೆನ್ಷನು, ಡಯಾಬಿಟಿಕ್ ಯಾರೂ ಇಲ್ಲ ಅಂದ್ರೂ, ಯಾವುದೇ ಇರಲಿಲ್ಲ ಅಂದ್ರೂ ಕೆಲವೊಂದು ಜನಕ್ಕೆ ಹೆಡ್ಏಕ್ ಬರ್ತಾ ಇರುತ್ತೆ. ಟೆನ್ಷನ್ ಹೆಡ್ಏಕ್ ಇರುತ್ತೆ, ಡಿಹೈಡ್ರೇಷನ್ ಇರುತ್ತೆ. ಸೊ ನೀರೆಲ್ಲ ಜಾಸ್ತಿ ಕುಡಿಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ಜಾಸ್ತಿ ತಗೋಬಾರ್ದು. ಸೊ ಇದೆಲ್ಲ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗಿರೋದ್ರಿಂದ ತುಂಬ ಸೀವಿಯರ್ ಹೆಡ್ಏಕ್ ಎಲ್ಲರಿಗೂ ಬರ್ತಾ ಇರುತ್ತೆ. ಸೊ ಈ ಥರ ಏನಾದರೂ ಹೆಡ್ಏಕ್ ಇದೆ ಅಂದರೆ ನಮಗೆ ಇಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಫ್ರೀ ಕನ್ಸಲ್ಟೇಷನ್ ಮಾಡ್ತೀನಿ. ನಿಮ್ಗೆ ಯಾವುದೇ ಥರ ಹೆಡ್ಏಕ್ ಇದ್ರೂ, ಡೌಟ್ ಇದ್ರೂ ನೀವು ಕೇಳ್ಬೋದು. ಇಫ್ ಯು ವಾಂಟ್ ಆನ್ಲೈನ್ ಕನ್ಸಲ್ಟೇಷನ್, ಯು ಕ್ಯಾನ್ ಡೂ ಆನ್ಲೈನ್ ಕನ್ಸಲ್ಟೇಷನ್ ಆಲ್ಸೋ. ಸೊ ಬಿ ಹೈಡ್ರೇಷನ್. ಯಾವಾಗಲೂ ನೀವು ಹೈಡ್ರೇಷನ್ ನಿಮ್ಮ ಬಾಡಿನ ಮೇಂಟೈನ್ ಮಾಡ್ತಾ ಇರಬೇಕು, ನೀರು ಜಾಸ್ತಿ ಕುಡಿತಾ ಇರಬೇಕು, ನಿದ್ದೆ ಕರೆಕ್ಟಾಗಿ ಹೋಗ್ತಾ ಇರಬೇಕು, ಆ್ಯಂಗ್ಸೈಟಿ, ಸ್ಟ್ರೆಸ್ಗೆ ಸ್ವಲ್ಪ ದೂರ ಇರ್ರಿ. ಆವಾಗನೇ ಈ ಹೆಡ್ಏಕ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಭಾಳ ಜನಕ್ಕೆ ಫ್ರಂಟಲ್ ಹೆಡ್ಏಕು, ಆಕ್ಸಿಪಿಟಲ್ ಹೆಡ್ಏಕು, ಒನ್ ಸೈಡ್ ಹೆಡ್ಏಕ್ ಅಂದರೆ ಒಂದೇ ಸೈಡೇ ತಲೆನೋವು ಬರ್ತಾ ಇರುತ್ತೆ. ಸೊ ಅಂಥವ್ರಿಗೆ ಯಾವ್ದಾದ್ರು ಸಮಸ್ಯೆ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್.